ಈಗಾಗಲೇ ಯಾಕೆ ಪಥಸಂಚಲನವನ್ನ ಮಾಡಬೇಕು? ಸಂವಿಧಾನ ಕಾನೂನಿಗಿಂತ RSS ಅವರು ಏನು ದೊಡ್ಡವರ? RSSಗೆ ಮತ್ತೆ ತಿರುಗೇಟನ್ನ ನೀಡಿರುವಂತಹ ಪ್ರಿಯಾಂಕ್ ಖರ್ಗೆ ಯಾಕೆ ಬೇಕು ಅಂತ ಹೇಳ್ತಾ ಇದ್ದೀನಿ ನಾನು. RSS ಎಂತಾದ್ರೂ ಮಾಡ್ಕೊಳ್ಳಿ ಅವರು. ಇಲ್ಲಿ ಆರ್ಥಿಕವಾಗಿ ಹೆಂಗ್ ಬೆಳವಣಿಗೆ ಆಗ್ಬೇಕು, ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಆಗ್ಬೇಕು ಅದನ್ನು ನೋಡೋದು ಬಿಟ್ಟು RSS ಏನು ಈಗಾಗಲೇ ಯಾಕೆ ಪಥಸಂಚಲನ ಮಾಡಬೇಕು? ಸಂವಿಧಾನ ಕಾನೂನಿಗಿಂತ RSS ಏನು ದೊಡ್ಡವರ? RSSಗೆ ಮತ್ತೆ ತಿವಿದಂತಹ ಪ್ರಿಯಾಂಕ್ ಖರ್ಗೆ ಚಿತ್ತಾಪುರದಲ್ಲಿ ತಾಲೂಕಿನ ಆಡಳಿತ RSS ಪಥಸಂಚಲನಕ್ಕೆ ಅನುಮತಿ ನೀಡಿದ್ದಕ್ಕೆ ಸರ್ಕಾರ ನಿರ್ಧಾರವನ್ನ ಸಮರ್ಥಿಸಿಕೊಂಡಿರುವಂತಹ ಖರ್ಗೆ ಮತ್ತೊಮ್ಮೆ ಅರ್ಜಿ ಹಾಕಿದ್ರೆ ಪರಿಗಣಿಸಿ ಅಂತ ಹೇಳಿ ಕೋರ್ಟ್ ಹೇಳಿದೆ. ಇಂತಹ ಪಥಸಂಚಲನ ಮಾಡುವಂತಿಲ್ಲ, ಮಾಡಲೂಬಾರದು ಅಂತ ಹೇಳಿ ಕೋರ್ಟ್ ಹೇಳಿದೆ. ಭೀಮ್ ಆರ್ಮಿ ದಲಿತ ಪ್ಯಾಂಥರ್ಗೆ ಪಥಸಂಚಲನಕ್ಕೆ ಹಕ್ಕಿದೆ. RSSಗೂ ಕೂಡ ಕಾಂಗ್ರೆಸ್ ಹಕ್ಕು ಇದೆ. ಸಮಾಜದಲ್ಲಿ ಶಾಂತಿಯನ್ನ ಕಾಪಾಡುವುದು ಬಹಳ ಮುಖ್ಯವಾಗಿದೆ. ಮತ್ತೊಮ್ಮೆ ಅರ್ಜಿಯನ್ನ ಕೊಡ್ಲಿ, ಮತ್ತೊಮ್ಮೆ ಅರ್ಜಿ ಸಲ್ಲಿಸಿದ್ರೆ ಪರಿಸ್ಥಿತಿ ನೋಡಿಕೊಂಡು ಸರ್ಕಾರ ನಿರ್ಧಾರಕ್ಕೆ ಬರುತ್ತದೆ ಅಂತ ಹೇಳಿದ್ರು. ಇದು ಹೆಂಗಾಯ್ತು ಅಂದ್ರೆ ಟಾರ್ಗೆಟ್ ಓನ್ಲಿ RSS. ಓಕೆ, ಟಾರ್ಗೆಟ್ ಬಂದು ಓನ್ಲಿ RSS. ಯಾವುದೇ ಧ್ವಜವನ್ನ ತೆಗೆದುಕೊಂಡು ನೀವು ಹೊರಗೆ ಹೋಗಂಗಿಲ್ಲ, 4 ಜನರು ಕೂರಿಸ್ಕೊಂಡು ಧ್ವಜನ ಹಿಡ್ಕೊಳಂಗಿಲ್ಲ. ಭಗವಾ ಧ್ವಜವನ್ನ ಹಿಡ್ಕೊಂಡ್ರೆ ಯಾರು ಹೇಳಿದ್ರು ನಿಮ್ಗೆ ಹಿಡ್ಕೊಳಕ್ಕೆ ಅನ್ನೋ ತರ ಆಗಿದೆ ಇದು. ಯಾಕೆ ಸರ್ ನೀಲಿ ಧ್ವಜವನ್ನ ಹಿಡ್ಕೊಂಡು ಹೋಗ್ತಾರೆ, ಆಗ ಕೇಳೋದಿಲ್ಲ. ಅವ್ರನ್ನ ಎದುರಾಕೊಳ್ಬಾರ್ದು ಅನ್ನೋದು ನಿಮ್ಗೆ ಗೊತ್ತಿದೆ. ವೈ RSS? ಯಾಕಾಗಿ RSS ಮಾತ್ರ ಅಲ್ಲ? ಸಂವಿಧಾನದಲ್ಲೇ ಹೇಳಿದೆ, ಸಂಘ ಸಂಸ್ಥೆಗಳನ್ನ ಕಟ್ಟಬಹುದು, ಸಂಘ ಸಂಸ್ಥೆಗಳನ್ನ ಪೋಷಿಸಬಹುದು, ಪಕ್ಷಗಳನ್ನ ಕಟ್ಟಬಹುದು. ಭಾರತ ದೇಶದಲ್ಲಿ ಪಕ್ಷವನ್ನ ಕಟ್ಟುವಂತಹ ಒಂದು ಅಧಿಕಾರ ಇದೆ ಅಂತ. ವೈ ನೀವು ಸಂವಿಧಾನದ ವಿರುದ್ಧವಾಗಿ ಹೋಗ್ತಾ ಇದ್ದೀರಾ? ಐ ಡೋಂಟ್ ನೋ, ಅರ್ಥ ಆಗ್ತಾ ಇಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಈ ವಿಚಾರವನ್ನ ಇಲ್ಲಿಗೆ ದೊಡ್ಡ ಮನಸ್ಸು ಮಾಡಿಬಿಟ್ಟು ಬಿಡಬೇಕು. ಇದು ಮಾತಾಡುವಂಥದ್ದೇ ಅಲ್ಲ. ಇದು ಅಭಿವೃದ್ಧಿ ಕಡೆ ಗಮನ ಕೊಡುವಂತಹ ಕೆಲಸ ಎಲ್ಲಾ ಕಡೆಗೂ ಆಗ್ಬೇಕು. ಇದರಿಂದ ಅಕಸ್ಮಾತ್ ನಿಮಗೆ ಲಾಭ ಆಯ್ತು, ಏನ್ ಲಾಭ ಆಗುತ್ತೆ? ನಿಮಗೆ ಸಿಕ್ತು, ನಿಮ್ಗೆ ಜಯ ಸಿಕ್ತು. RSS ಅವ್ರಿಗೆಲ್ಲೂ ಕಾಡಿಸ್ಕೋಬಾರ್ದು ಅಂತ ಏನು ಪ್ರಯೋಜನ ಏನು ಅಂತ ಹೇಳ್ಬಿಡಿ ಖರ್ಗೆ ಅವ್ರೆ. ನಾನು ಇಲ್ಲೇ ಕುತ್ಕೊಂಡಿರ್ತೇನೆ, ಕಾವ್ಯ ಇದು ನನಗೆ ಪ್ರಯೋಜನ ಆಗುತ್ತೆ, ಇದು ಜನಕ್ಕೆ ಪ್ರಯೋಜನ ಆಗುತ್ತೆ, RSS ಅವ್ರಿಗೆ ಹಿಂದಿರಬೇಕು, ಅವಾಗ ಪ್ರಯೋಜನ ಜಾಸ್ತಿ ಆಗುತ್ತೆ, ನಮ್ಗೆ ಇಷ್ಟು ಲಾಭ ಬರುತ್ತೆ ಅಂತ ತೋರಿಸ್ಬಿಡಿ. ಅದ್ಲಾಗೆ ಕೇಳ್ತಾ ಕೂತ್ಕೊಂಡ್ಬಿಡ್ತೀನಿ ನಾನು. ಖರ್ಗೆ ಅವರೇ ಮಾತಾಡಬೇಕು ನೀವು. ಪ್ರಿಯಾಂಕ್ ಖರ್ಗೆ ಅವರೇ, ಏನಾಗುತ್ತೆ? RSS ತಗೊಂಡು ಹೋದ್ರೆ ಏನಾಗೋದಿದೆ ಅಲ್ಲಿ? ಯಾರೂ ಕೂಡ RSS ಇದೆಯೋ ಅಥವಾ ಇಲ್ವೋ, ಅಥವಾ ನಮ್ಮ ಮನೆ ಬುಡಕ್ಕೆ ಬಂದಿದೆಯೋ ಇಲ್ವೋ ಅಂತ ನೋಡ್ತಾ ಕೂತ್ಕೊಳ್ಳಲ್ವಲ್ಲ. ಹೌದು, ಶಾಂತಿಯನ್ನ ಕದಡುವಂತಹ ಕೆಲಸ ಆಗಿದೆ RSS ಇಂದ. ಓಕೆ, ಎಲ್ಲಿ ಕಂಪ್ಲೇಂಟ್ ಎಲ್ಲಾಗಿದೆ ತೋರಿಸ್ಬಿಡಿ, ಒಂದ್ಸಲ ನೋಡ್ಕೊಂಡ್ಬಿಡ್ತೀನಿ ನಾನು. ಭಗವಾ ಧ್ವಜವನ್ನ ಹಾರಿಸೋ ಹಾಗೆ ಇಲ್ಲ, 4 ಜನ ಕೂತ್ಕೊಳ್ಳಂಗಿಲ್ಲ, ಸರ್ಕಾರಿ ಒಂದು ಜಾಗದಲ್ಲಿ RSS ಪಥಸಂಚಲನವಿಲ್ಲ, ಸರ್ಕಾರಿ ಜಾಗದಲ್ಲಿ ಪಥಸಂಚಲನವಿಲ್ಲ. ಆದ್ರೆ ರೋಡ್ ಟ್ಯಾಕ್ಸ್ ಕಟ್ಟೋರು ಯಾರು ಟ್ಯಾಕ್ಸ್ ಕಟ್ಟೋರು? ಸರ್ಕಾರದವ್ರು ಬಂದ್ರು ಟ್ಯಾಕ್ಸ್ ಕಟ್ಟಲಿಕ್ಕೆ. ರೋಡ್ ಮಾಡಿಕೊಟ್ಟವ್ರು ಸರ್ಕಾರದವ್ರು, ಟ್ಯಾಕ್ಸ್ ಎಲ್ಲಿಂದ? ಜನರದ್ದು. RSS ಅವರು ದುಡ್ಡು ಹಾಕಿದ್ದಾರೆ. ರಸ್ತೆ ಮಾಡ್ಲಿಕ್ಕೆ ಏನೋ ಅವ್ರು ತೆರಿಗೆ ಕಟ್ಟಿಲ್ವಾ RSS ಅಲ್ಲಿ ಇದ್ದವರು? ಅವ್ರೇನು ಮೇಲಿಂದ ಉದುರು ಬಂದಿದ್ದ ಕೆಳಗಡೆ? ಆಗೋದೇನಿದೆ ಇದನ್ನೆಲ್ಲ ಕಟ್ಕೊಂಡು?
ಜನಸಾಮಾನ್ಯರಿಗೆ RSS ಬೇಕೋ ಬೇಡವೋ ಮತ್ತೊಂದೋ ಮಗ್ದೊಂದೋ ಪ್ರಿಯಾಂಕರ್ಗೆ ಅವ್ರು ಹಿಂಗಂದ್ರು ಹಂಗಂದ್ರು ಅಂತ ಬೇಡ ಅವ್ರಿಗೆ ಬೇಕಾಗಿದ್ದ ಅಭಿವೃದ್ಧಿ ಅದನ್ನ ಕೊಟ್ಟು ಕೂರಿಸಿ. ಆ ರಸ್ತೆ ಗುಂಡಿಗಳೆಲ್ಲ ಇಷ್ಟಿಷ್ಟು ಅಗಲ ಬಾಯಿ ತಕ್ಕೊಂಡು ಇದೆ, ಆಕ್ಸಿಡೆಂಟ್ಗಳಾಗ್ತಾ ಇದೆ. ನೋಡಿದ್ದೀರಾ ಬೆಂಗಳೂರಲ್ಲಿ ಎಷ್ಟು ಆಕ್ಸಿಡೆಂಟ್ ಆಯ್ತು ಅಂತ? 2 ವಿದ್ಯಾರ್ಥಿಗಳ ಸಾವನ್ನಪ್ಪಿದ್ದಾರೆ ಆ ಗುಂಡಿಯಿಂದ. ಅದರ ಬಗ್ಗೆ ಯೋಚನೆ ಇಲ್ಲ ಇಲ್ಲಿ. ಆ ದೊಣ್ಣೆ ಹಿಡ್ಕೊಂಡು ಹೋದ್ರೆ ನಿಮಗೆ ಭಯ ಆಗ್ಬಿಡುತ್ತಾ? ನನಗೆ ಅದು ಗೊತ್ತಾಗ್ತಾ ಇಲ್ಲ. ದೊಣ್ಣೆ ಹಿಡ್ಕೊಂಡು ಹೋದ್ರೆ ಭಯ ಆಗುತ್ತೆ ಅಂತ ಅವ್ರೇನು ಹಿಂಗೆ ಎತ್ಕೊಂಡು ಹೋಗ್ತಾ ಇದ್ದಾರ ಕೈಯಲ್ಲಿ ಹೊಡಿತೀನಿ ಅನ್ನೋ ಥರ? ಅದೇನೋ ಒಂದು ಮಾಡ್ಕೊಳ್ತಾರೆ. 100 ವರ್ಷ ಕಂಪ್ಲೀಟ್ ಆಗಿದೆ ಅದು. ವೈ? ಯಾಕೆ RSS ಕಣ್ಣಿಗೆ ಬೀಳುತ್ತೆ? ಭಾಗವತ್ ಧ್ವಜವೇ ಯಾಕೆ ಕಾಣಿಸುತ್ತೆ ನಿಮ್ಗೆ? ಬಾಕಿ ಕಡೆಯಲ್ಲಿ ಮುಟ್ಟೋಕ್ ಹೋಗ್ಲಿ, ನೀಲಿ ಧ್ವಜವನ್ನ ಮುಟ್ಟೋಕ್ ಹೋಗ್ಲಿ, ಅವ್ರು ಹೆಂಗ್ ಮಾತಾಡ್ತಾರೆ ನೋಡಿ. ಓಟ್ ಬೇಕಲ್ವಾ ಅವ್ರದ್ದು? ಯಾಕೆ ಸರ್ RSS ಏನು ಮಾಡಿದೆ? ಬಿಟ್ಟಾಕು ಬಿಡಿ. ಇದೇ ಬೇಡ, ಗೋಜೆ ಬೇಡ, ನಿಮಗೆ ಬಿಟ್ಟಿದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.